ನೋಡಿ, ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ದಗದಗನೆ ಹೊತ್ತಿ ಉರಿತಾ ಇದೆ ಖಾಸಗಿ ಶಾಲೆ. ಕೆಂಗೇರಿ ಬಳಿಕ ಖಾಸಗಿ ಶಾಲೆಯಲ್ಲಿ ನಡೆದಿರುವಂತಹ ದುರಂತ ಇದು. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಪಾಪ ಹರಸಾಹಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಶಾಲೆಯ ಆಡಿಟೋರಿಯಂನಲ್ಲಿ ಕಾಣಿಸಿಕೊಂಡಿದ್ದ ಬೆಂಕಿ. ಜ್ಞಾನಭಾರತಿ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶಾಲೆಯ 4ನೇ ಮಹಡಿಯಲ್ಲಿ ಕಾಣಿಸಿಕೊಂಡಿದೆ ಬೆಂಕಿ. ಹೇಳಿ ಕೇಳಿ, ಶಾಲೆ ಶುರುವಾಗಿದೆ, ಮಕ್ಕಳು ಪಾಠ ಕೇಳ್ತಾ ಇದ್ರು, ಏಕಾಏಕಿಯಾಗಿ ಈ ರೀತಿಯಾಗಿ ಬೆಂಕಿ ಕಾಣಿಸ್ಕೊಂಡು ಬಿಟ್ಟಿದೆ ಆಡಿಟೋರಿಯಂನಲ್ಲಿ. ಈ ಶಾರ್ಟ್ ಸರ್ಕ್ಯೂಟ್ನಿಂದ ಕಾರಣ ಇಷ್ಟೇ, ಶಾರ್ಟ್ ಸರ್ಕ್ಯೂಟ್. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಇಮ್ಮಿಡಿಯೇಟ್ಲಿ ಮಕ್ಕಳನ್ನ ಶಿಫ್ಟ್ ಮಾಡಿದ್ದಾರೆ ಶಿಕ್ಷಕರು. ಸಮಯ ಪ್ರಜ್ಞೆಯನ್ನ ಮರೆದಿದ್ದಾರೆ. ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಿಜಕ್ಕೂ ಬಹಳ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗಿತ್ತು. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಶಾಲೆಯ 4ನೇ ಮಹಡಿಯಲ್ಲಿ ಕಾಣಿಸಿಕೊಂಡಿರುವಂತಹ ಬೆಂಕಿ ನೋಡಿ, ಆಡಿಟೋರಿಯಂ ಬಹುತೇಕವಾಗಿ ಸುಟ್ಟು ಕರಕಲಾಗಿರುವಂಥದ್ದು, ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇದೆ. ದಟ್ಟವಾದಂತಹ ಹೊಗೆ ಆವರಿಸ್ಕೊಂಡು ಬಿಟ್ಟಿದೆ. ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಒಂದು ರೀತಿ ಆತಂಕ ಎದುರಾಗ್ಬಿಟ್ಟಿರುವಂಥದ್ದು. ಹೇಳಿ ಕೇಳಿ ಶಾಲೆಗೆ ಹೋಗಿದ್ರು ಮಕ್ಕಳು, ಪಾಪ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಶಾಲೆಯ ಆಡಳಿತ ಮಂಡಳಿ ಆಗಿರ್ಬೋದು, ಸಿಬ್ಬಂದಿಗಳು ಎಲ್ಲರೂ ಕೂಡ ಮಕ್ಕಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಜ್ಞಾನಭಾರತಿ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು 3 ವಾಹನ ಬಂದಿದ್ದಾರೆ. ಆದರೂ ಕೂಡ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬೆಂಕಿ ದಗದಗನೆ ಹೊತ್ಕೊಳ್ತಾ ಇದೆ, ಬೇರೆ ಬೇರೆ ಕಡೆ ಆವರಿಸ್ಕೊಳ್ತಾ ಇದೆ. ಇದರಿಂದ ಸಾಕಷ್ಟು ನಿಜಕ್ಕೂ ದೊಡ್ಡ ಸವಾಲಾಗ್ಬಿಟ್ಟಿದೆ ಈ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಆ ಬೆಂಕಿಯನ್ನು ನಂದಿಸೋದಕ್ಕಂತ ಹೇಳಿ. ನೋಡಿ ಎಷ್ಟರ ಮಟ್ಟಿಗೆ ದಟ್ಟವಾದಂತಹ ಹೋಗಿ ಆವರಿಸ್ಕೊಂಡಿದೆ ಅಂತ ಹೇಳಿ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಜನರು ಕೂಡ ಸೇರಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳಲ್ಲಿ ಒಂದು ರೀತಿಯಾದಂತಹ ಈ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಈ ಪೋಷಕರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಮಕ್ಕಳನ್ನ ನಾವು ಶಾಲೆಗೆ ಕಳಿಸಿದ್ದೀವಿ, ಈ ರೀತಿಯಾದಂತಹ ದುರಂತ ಸಂಭವಿಸ್ಬಿಟ್ಟಿದೆ, ಸದ್ಯಕ್ಕೆ ನಮ್ಮ ಮಕ್ಕಳಿಗೆ ಏನಾಗಿದೆನೋ ಏನಿಲ್ವೋ ಅಂತ ಹೇಳಿ ಪೋಷಕರು ಕೂಡ ದೌಡಾಯಿಸಿದ್ದಾರೆ.